ಡಯಟ್ ಪ್ಲಾನ್ ಎಂದರೆ ಕೇವಲ ತೂಕ ಇಳಿಸಲು ಅಥವಾ ಹೆಚ್ಚಿಸಲು ಮಾಡುವ ಯೋಜನೆಯಲ್ಲ. ಅದು ದೇಹದ ಒಟ್ಟಾರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಅನುಸರಿಸುವ ಸಮತೋಲನ ಆಹಾರ ಪದ್ಧತಿಯಾಗಿದೆ. ಸರಿಯಾದ ಡಯಟ್ ಪ್ಲಾನ್ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಿ ಶಕ್ತಿ, ರೋಗ ನಿರೋಧಕ ಶಕ್ತಿ ಮತ್ತು ಮನಸ್ಸಿನ ಚುರುಕುತನವನ್ನ ಹೆಚ್ಚಿಸುತ್ತೆ. ಮೊದಲನೆಯದಾಗಿ ಸಮತೋಲನ ಆಹಾರ ಮುಖ್ಯ. ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು ಸಮ ಪ್ರಮಾಣದಲ್ಲಿ ಇರಬೇಕು. ಬೆಳಗಿನ ಆಹಾರವನ್ನ ಎಂದಿಗೂ ಬಿಟ್ಟು ಬಿಡಬಾರದು. ಬೆಳಗ್ಗೆ ಪೌಷ್ಟಿಕ ಆಹಾರವಾಗಿ ಓಟ್ಸ್, ಇಡ್ಲಿ, ಉಪ್ಮಾ, ಮೊಟ್ಟೆ ಅಥವಾ ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು. ಇದು ದಿನದ ಶಕ್ತಿಯನ್ನ ನೀಡುತ್ತದೆ. ಮಧ್ಯಾಹ್ನದ ಊಟದಲ್ಲಿ ಅಕ್ಕಿ ಅಥವಾ ಚಪಾತಿ ಜೊತೆಗೆ ದಾಳ್, ತರಕಾರಿ ಮತ್ತು ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಆಹಾರ ಅಂದ್ರೆ ಪಲ್ಯ, ಮೊಟ್ಟೆ, ಕೋಳಿ ಅಥವಾ ಬೇಳೆಯನ್ನ ಸೇರಿಸಬಹುದು. ಹಸಿರು ತರಕಾರಿಗಳು ಹಾಗೂ ಸಲಾಡ್ಗಳು ಸೇರಿಸಿದ್ರೆ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ. ಸಂಜೆಯ ವೇಳೆಗೆ ಹಣ್ಣುಗಳು, ಕಡಲೆಕಾಯಿ, ಬಾದಾಮಿ ಅಥವಾ ಹಸಿರು ಚಹಾ ತೆಗೆದುಕೊಳ್ಳಬಹುದು. ಜಂಕ್ ಫುಡ್, ಫಾಸ್ಟ್ ಫುಡ್ ಮತ್ತು ಹೆಚ್ಚು ಎಣ್ಣೆ, ಸಕ್ಕರೆ ಇರುವ ಆಹಾರಗಳನ್ನ ಕಡಿಮೆ ಮಾಡಬೇಕು. ರಾತ್ರಿ ಊಟವನ್ನ ಹಗುರವಾಗಿರಿಸಬೇಕು. ಚಪಾತಿ, ತರಕಾರಿ ಸೂಪ್, ದಾಳ್ ಅಥವಾ ಕಡಿಮೆ ಪ್ರಮಾಣದ ಅನ್ನ ತೆಗೆದುಕೊಳ್ಳಬಹುದು. ರಾತ್ರಿ ಹೆಚ್ಚು ತಿನ್ನುವುದನ್ನು ತಪ್ಪಿಸಬೇಕು. ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆ ಆಗಬಹುದು. ನೀರಿನ ಸೇವನೆ ಕೂಡ ಅತಿ ಮುಖ್ಯ. ದಿನಕ್ಕೆ ಕನಿಷ್ಠ 2 ರಿಂದ 3 ಲೀಟರ್ ನೀರು ಕುಡಿಬೇಕು. ಇದು ದೇಹದ ವಿಷಕಾರಿ ಅಂಶಗಳನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಆಹಾರದ ಜೊತೆಗೆ ವ್ಯಾಯಾಮವೂ ಅಗತ್ಯ. ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವುದು, ಯೋಗ ಅಥವಾ ವ್ಯಾಯಾಮ ಮಾಡೋದ್ರಿಂದ ದೇಹ ಆರೋಗ್ಯವಾಗಿರುತ್ತೆ. ಜೊತೆಗೆ ಸರಿಯಾದ ನಿದ್ರೆ ಕೂಡ ಮುಖ್ಯ. ಒಟ್ನಲ್ಲಿ ಡಯಟ್ ಪ್ಲಾನ್ ಅಂದ್ರೆ ಕಠಿಣ ನಿಯಮವಲ್ಲ, ಆರೋಗ್ಯಕರ ಜೀವನ ಶೈಲಿಯ ಭಾಗ. ನಿಯಮಿತ ಆಹಾರ, ಸರಿಯಾದ ಸಮಯ ಮತ್ತು ಸ್ವಲ್ಪ ವ್ಯಾಯಾಮ ಎಲ್ಲವೂ ಸೇರಿದ್ರೆ ಉತ್ತಮ ಆರೋಗ್ಯಕ್ಕೆ ದಾರಿ ಮಾಡಿಕೊಡ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.